ಈಗ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ರಿಲೀಸ್ ಆಗಿದೆ ಸರ್, ರೈಡ್ ಆಗಿದೆ. ವಿಡಿಯೋ ಎಲ್ಲಿದೆ ತೋರಿಸಿ. ಸಿಸಿಬಿ ರೈಡ್ ಆಗಿದೆ. ವಿಡಿಯೋ ಎಲ್ಲಿದೆ? ಅಲೋಕ್ ಕುಮಾರ್ ಅವರು ಇವಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಈಗ ಒಂದ್ ನಿಮಿಷ ಇರಿ ದಯವಿಟ್ಟು. ಈ ಸಿಸಿಬಿ ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ ಎರಡು ವಾರ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸಸ್ಪೆನ್ಷನ್ ಮಾಡಬೇಕಂತ ಆದೇಶ ನೀಡಿದ್ದೇನೆ. ಮತ್ತು ಅಲ್ಲಿ ಏನೇನು ನಾವು ಮಾಡಬೇಕು, ಬರೀ ನಿಮ್ಮ ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲ ನಿಮ್ಮ ಪ್ರಿಸನ್ಸ್ನಲ್ಲಿ ಜೈಲ್ನಲ್ಲಿಗಳು ಕೂಡ ಇದು ನಡೀತದೆ. ಯಾವಾಗ ಏನು ಎತ್ತ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಕಲಬುರ್ಗಿ ಇದೆ ಪ್ರಿಸನ್ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಯಾವುದೇ ಇರ್ಬೋದು. ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ನಿರಂತರವಾಗಿ ನಾವು ಇದನ್ನು ಮಾಡ್ತಾ ಇರಬೇಕು. ಕೆಲವು ಆಫೀಸರ್ಸ್ ಇದ್ದಾರೆ ನಮ್ಮಲ್ಲೂ ಕೂಡ, ಯಾರು ಇನ್ನೂ ಹಳೆ ಚಾಳಿಗಳು ಬಿಟ್ಟಿಲ್ಲ. ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಾವು ತಗೋತೀವಿ. ನೋಡಿ, ಇರೋದಷ್ಟೇ ನಾವು ಮಾಡ್ಬೋದಲ್ಲ, ನಾವು ಗಲ್ಲಿಗೆ ಏರ್ಸಕ್ಕಾಗ್ತದ? ಹೀನಿಯಸ್ ಕ್ರೈಮ್ ಇದ್ರೆ ಡೆಫಿನೆಟ್ಲಿ ಅವರು ಸರ್ವಿಸ್ ಇಂದ ಡಿಸ್ಮಿಸ್ ಮಾಡಬಹುದು ಅಷ್ಟೇ. ಒಂದ್ ನಿಮಿಷ ಸರ್ ಹೇಳ್ಬಿಡ್ತೀನಿ. ಈಗ ನೋಡಿ ಇವ್ರೆ, ನಾನು ಈ ಖಾತೆ ತಗೊಂಡು ನಮಗೆ ಜವಾಬ್ದಾರಿ ಕೊಟ್ಟು 1.5-2 ತಿಂಗಳಾಗಿದೆ. ವಿ ಆರ್ ಟೇಕಿಂಗ್ ಆ್ಯಕ್ಷನ್. ಇಷ್ಟು ಬೇಗ ಇಷ್ಟು ಸ್ಟ್ರಿಕ್ಟಾಗಿ ಮಾಡಿರಲಿಲ್ಲ, ಇಷ್ಟು ವೇಗವಾಗಿ. ವಿ ಆರ್ ಡೂಯಿಂಗ್. ಆಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕಲ್ಲ. ಆಮೇಲೆ ಆ್ಯಕ್ಷನ್ ತಗೋಬೇಕಂದ್ರೂ ಐ ಹ್ಯಾವ್ ಟು ಇರೋದೇ 2-3 ಮಾರ್ಗ ನನಗೆ. ಈಗ ವೈಯಕ್ತಿಕವಾಗಿ ನಾನೇನಾದರೂ ಬೇರೆದು ಮಾಡ್ಲಿಕ್ಕೆ ಆಗ್ತದ? ಈಗ ಅವ್ರಿಗೆ ಸರ್ವಿಸಸ್ ಇಂದ ಡಿಸ್ಮಿಸ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ಕೆಲವು ಮಾನದಂಡಗಳಿದೆ. ಆದರೆ ಹಿಂಗೆ VIP ಟ್ರೀಟ್ಮೆಂಟು ಯಾರಿಗೂ ಕೊಡೋಕ್ಕೆ ನಾವು ಬಿಡೋದಿಲ್ಲ. ತಗೊಳ್ತಿರೋರಿಗೆ ಸರ್, ಆ VIP ಗಳಿಗೆ ನಿಮ್ಮ ಇದೇನು ಮೆಸೇಜ್ ಏನು? ಅವ್ರಿಗೆ ನೀವು ಏನು ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದೀರಾ ರೈಡ್ ಮುಖಾಂತರ? ನೋಡಿ, ದ ರೇಡ್ ಇಟ್ ಸೆಲ್ಫ್ ಇಸ್ ದ ಮೆಸೇಜ್. ಇಫ್ ಯು ಥಿಂಕ್ you can bribe my officials and do what you want, you are mistaken. ಸರ್, ಈಗ ಏನೇನು ಸಿಕ್ಕಿದೆ ಅಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ ಸರ್? ಇದೆ ಇವ್ರೆ, ಅದೆಲ್ಲ ನಾವು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಅದರಲ್ಲಿ ಯಾವ ಮೊಬೈಲ್ ಸಿಕ್ಕಿದೆ, ಯಾರ ಹತ್ರ ಪೆನ್ ಡ್ರೈವ್ ಸಿಕ್ಕಿದೆ, ಯಾರ್ದು ನೋಟ್ಬುಕ್ ಸಿಕ್ಕಿದೆ, ಅವೆಲ್ಲನೂ ಕೂಡ ಗೌಪ್ಯವಾಗಿ ಇಡಬೇಕಾಗ್ತದೆ. ಅದೆಲ್ಲನೂ ಕೂಡ ನಾವು ಸಮಯ ಬಂದಾಗ ತಿಳಿಸ್ತೀವಿ. ಇನ್ನು ಅದು ಸ್ವಲ್ಪ ಮಾಜರನ ಆಗಲಿ ಎಲ್ಲ.